ಪತ್ರಿಕಾಗೋಷ್ಠಿ ಗದುಗಿನ ಈ ರಾಘವೇಂದ್ರ ಕಬಾಡಿ ಅವರ ಮಾಲೀಕತ್ವದ ಆಸ್ತಿ. ಆ ಆಸ್ತಿ ಸಿಟಿ ಸರ್ವೆ ನಂಬರ್ 6698 ಸುಮಾರು 10 ಎಕರೆ 20 ಗುಂಟೆ ಜಾಗ ಅವರು ಸ್ವಂತ ಮಾಲಿಕೆ ಆಸ್ತಿ. ಈಗ ನಮ್ಮ ಗದುಗಿನ ಕೆಲವೊಂದು ಸಹೋದರರು ನಮ್ಮ ಈ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಒಂದು ಮಾತು ಸ್ಪಷ್ಟಪಡಿಸೋದೇನೆಂದ್ರೆ, ಈ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳಕ್ಕೆ ನಮ್ಮ ಪಕ್ಷಾರದಾಗಲಿ ಅವರ ಕುಟುಂಬದವ್ರದಾಗಲಿ ನಮ್ಮದಾಗಲಿ ಯಾರದೇ ಆಗಲಿ ಇವರ ಪರವಾಗಿಗಾಗಲಿ ಯಾರದು ವಿರೋಧ ಇಲ್ಲ. ಯಾರ್ದು ವಿರೋಧ ಇಲ್ಲ. ಈ ಕಾರ್ಯಕ್ರಮಕ್ಕೆ ಯಾರ್ದು ವಿರೋಧ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕೂಡ ಈ ಮೂಲ ಮಾಲಕರು, ಸ್ವಂತ ಮಾಲಕರು, ಈ ಜಾಗೆಯ ಮಾಲಕರು ಅವರ ಪರವಾನಗಿ ಇಲ್ಲದೆ ಮಾಡುತ್ತಿರುವುದನ್ನು ವಿರೋಧ ವ್ಯಕ್ತಪಡಿಸಕತ್ತಾರೆ. ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಮಾನ್ಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಧಾರವಾಡ ಬೆಂಚ್ ಒಂದು ಆದೇಶವನ್ನು ಹೊರಡಿಸಿದೆ. RSA 10069/2025 RSA ನಂಬರ್ 100690/2025. ಇದರಲ್ಲಿ ಈ ನಮ್ಮ ಪಕ್ಷರ ಪರವಾಗಿ ಅವರ ಕಬ್ಜಾಕ್ಕೆ ಯಾವುದೇ ಅಡಚಣೆ ಮಾಡಬಾರದು, ಅವರ ಅನುಭೋಗಕ್ಕೆ ಯಾವುದೇ ಅಡಚಣೆ ಮಾಡಬಾರದು ಅನ್ನೋದಕ್ಕೆ ತಡೆಯಾಜ್ಞೆ ಈಗಾಗಲೇ ಮಾನ್ಯ ನ್ಯಾಯಾಲಯ ನೀಡಿದೆ. ಆದರೂ ಕೂಡ ಈ ವಿಷಯವನ್ನು ನಮ್ಮ ಪಕ್ಷರು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋದರು. DC ಸಾಹೇಬ್ರ ಕಡೆ ಹೋದರು, SP ಸಾಹೇಬ್ರ ಕಡೆ ಹೋದರು, ಪೊಲೀಸ್ ಸ್ಟೇಷನಿಗೆ ಹೋದರು, ಎಲ್ಲ ಅಧಿಕಾರಿಗಳಿಗೆ ಬರೆದರು. ಆದರೆ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಒಂದು ಇಂಬರನ್ನು ಕೊಡ್ತಾರೆ. ಇದು ಸಿವಿಲ್ ವ್ಯಾಜ್ಯ ಐತಿ, ನಾವು ಏನೂ ಮಾಡಲಿಕ್ಕೆ ಆಗಂಗಿಲ್ಲ. ಆ ಕಾರಣಕ್ಕೆ ನಮ್ಮ ಪಕ್ಷಗಾರರು ನಮ್ಮನ್ನು ಸಂಪರ್ಕ ಮಾಡಿದಾಗ ಈ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ನೋಡಿದಾಗ ನಾವು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಂಥೇಳಿ ಫೈಲ್ ಮಾಡಿದ್ವಿ. ಅದಕ್ಕೆ ಖಾಸಗಿ ಫಿರ್ಯಾದಿ ಅಂತ ಕರಿತೀವಿ. ಅದನ್ನು ಮಾನ್ಯ 1ನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ 1ನೇ ನ್ಯಾಯಾಲಯ ಇಲ್ಲೇ ನಾವು ದಿನಾಂಕ 3/11/2025 ದಾಖಲೆ ಮಾಡಿದ್ವಿ. ಆ ದಾಖಲೆ ನಂತರ ಒಂದು ಕಾನೂನಿನ ಪ್ರಕ್ರಿಯೆ ಇರುತ್ತೆ. ಏನಪ್ಪ ಅಂದ್ರೆ, ಅದನ್ನು ದಾಖಲಾಗಿಂದ ಸಾಹೇಬರು ಯಾರು ಫಿರ್ಯಾದಿದಾರ ಇರ್ತಾರೆ ಅವರ ಎವಿಡೆನ್ಸ್ ಅಂತ ಹೇಳಿ ತೊಗೊತಾರೆ, ಸಾಕ್ಷಿ. ಅದಾದ ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ, ಅದನ್ನು ಮಾರ್ಕ್ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಖಾಸಗಿ ಫಿರ್ಯಾದಿ PCR 99/2025 ಈ ಎಲ್ಲ ಆರೋಪಿತರ ವಿರುದ್ಧ ದಾಖಲಿಸಿಕೊಂಡು 10ನೇ ತಾರೀಕಿಗೆ ಎಲ್ಲರಿಗೂ, ಎಲ್ಲ ಆರೋಪಿತರಿಗೂ ಹಾಜರಾಗಲಿಕ್ಕೆ ಆದೇಶವನ್ನು ಮಾಡ್ಯಾರ. ಆ ಕಾರಣಕ್ಕೆ ಈ ಮಾಧ್ಯಮದ ಮೂಲಕ ತಿಳಿಸೋದೇನೆಂದ್ರೆ, ಕೆಲವೊಂದವರು ಪ್ರಕಟಣೆಗಳನ್ನು ಕೊಡಾಕತ್ತಾರೆ, ಸುಳ್ಳು ಸುದ್ದಿಗಳನ್ನು ಹಡ್ಸಾಕತ್ತಾರೆ. ಆ ಕಾರಣಕ್ಕೆ ನಿಜ ಸಂಗತಿ ಹಿಂಗಿರುವಾಗ ಇದನ್ನು ಈ ಮಾಧ್ಯಮದ ಮುಖಾಂತರ ತಾವೆಲ್ಲ ಜನರ ಗಮನಕ್ಕೆ ತೊಗೊಂಡು ಬರಬೇಕು ಅನ್ನೋದಕ್ಕೆ ಈ ಸುದ್ದಿಗೋಷ್ಠಿ. ಈ ಪ್ರಕರಣ ಯಾರ್ಯಾರ ವಿರುದ್ಧ ದಾಖಲೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಪಕ್ಷರು ತಮಗೆ ತಿಳಿಸಿ ಹೇಳ್ತಾರೆ. ನಾವು ಈ ಒಂದು ಮಹಾಯಾಗಕ್ಕೆ ಯಾವುದೇ ರೀತಿ ನಾವು ಅಡ್ಡಿಪಡಿಸಂಗಿಲ್ಲ, ಅಂದ್ರೆ ನಮ್ಮದು ವಿರೋಧವಿಲ್ಲ. ಆದರೆ ನಮ್ಮ ಜಾಗವನ್ನು ಮೋಸ ವಂಚನೆ ಮಾಡಿ ಅವರು ಕಬಳಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡಿಸಿದ್ದಕ್ಕೆ ಅವ್ರ ಮೇಲೆ ನಾವು ಫಿರ್ಯಾದಿ ಕೊಟ್ಟಿದ್ದೀವಿ. 1ನೇ ಫಿರ್ಯಾದಿಯಾಗಿ ಕಿರಣ್ ಪ್ರಕಾಶ್ ಭೂಮಾ ಮತ್ತು 2ನೇ ಫಿರ್ಯಾದಿಯಾಗಿ ಸದಾಶಿವಯ್ಯ ಸಂಗಮ ಬಸಯ್ಯ ಬದರಿಮಠ ಮತ್ತು SH ಶಿವನಗೌಡ ಮತ್ತು ರವೀಂದ್ರನಾಥ್ B ದಂಡೀನ್ ಮತ್ತು ವೆಂಕಟೇಶ್ ಕುಲಕರ್ಣಿ, ಹಿಂಗೆ ಸುಮಾರು 30
5 ಮಂದಿ 35-36 ಮಂದಿ ಮೇಲೆ ನಾವು ಫಿರ್ಯಾದಿ ದಾಖಲು ಮಾಡಿದ್ದೀವಿ. ನಮಗೆ ಇದ್ರಾಗ ಭಾಳ ಅನ್ಯಾಯ ಆಗಕತ್ತೈತಿ. ಈ ಅನ್ಯಾಯಕ್ಕೆ ನಾವು ಗದಗಿನ ಜನರಿಗೆ ನಾನು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಕುಟುಂಬದವ್ರದ್ದು ಅತಿರುದ್ರ ಮಹಾಯಾಗಕ್ಕೆ ಯಾವುದೇ ರೀತಿ ವಿರೋಧವಿಲ್ಲ. ಆದರೆ ನಮ್ಮ ಪರವಾನಿಗೆ ಇಲ್ಲದೆ ದೇವರ ಹೆಸರಲ್ಲಿ ನಮ್ಮ ಜಾಗೆಯನ್ನು ಕಬಳಿಸುವ ಉದ್ದೇಶದಿಂದ ಈ ಪೂಜೆ ಮಾಡುವುದಕ್ಕೆ ನಮ್ಮ ವಿರೋಧ ಐತಿ. ದೇವರ ಹೆಸರದಾಗ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಇದು ಸಾರ್ವಜನಿಕರು ಎಲ್ಲರೂ ಇದಕ್ಕೆ ನಮ್ಮ ಬೆಂಬಲ ಕೊಡ್ಬೇಕು. ಇವತ್ತು ನಮಗೆ ಅನ್ಯಾಯ ಆಗೈತಿ. ನಮ್ಮ ತಾಯಿಯವರು ಬಂಗಾರ ಮಾರಿ ಅವರೆಲ್ಲ ಕೈಯಾಗಿನ ಬಂಗಾರ ಮಾಡಿ ನಾವು ಈ ಒಂದು ಹೋರಾಟ ಮಾಡಾಕತ್ತೀವಿ. ದಯವಿಟ್ಟು ನಾನು ಗದಗಿನ ಇವತ್ತು ನಮ್ಮ ತಾಯಿಗಾದಂಥ ನಮ್ಮ ಮನೆತನದ ಹೆಣ್ಮಕ್ಳಿಗೆ ಆಗಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ ನಾವು ಎಲ್ಲರೂ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ನಮಗೆ ಅನ್ಯಾಯಕ್ಕೆ ನೀವು ನ್ಯಾಯ ದೊರಕಿಸ್ಕೊಡ್ತೀರಿ ಅಂತಂದು ನಾನು ಇದು ಮಾಡ್ಕೊತೀನಿ, ಪ್ರಾರ್ಥನೆ ಮಾಡ್ಕೊತೀನಿ. ಮೂಲಕ ಕಬಳಿಸೋದು ಹೇಗೆ ಅಂಥೇಳಿ ಅವರು ಪೂಜೆಗೆ ವಿರೋಧ ಮಾಡಿಲ್ಲ. ಆ ಜಗದಾಗ ಮಾಲಕರ ಪರವಾನಿಗೆ ಇಲ್ಲದೆ ಈಗ ಜಗ ಈ ಮಾಲಕರದು ಇವ್ರದ್ದು ಪರವಾನಿಯನ್ನು ಪಡ್ಕೊಂಡಿಲ್ಲ. ಆ ಉದಾಹರಣೆಗೆ ಈ ಮೊನ್ನೆ ಫೆಬ್ರವರಿ ತಿಂಗಳೊಳಗೆ ಈ ಸರ್ಕಾರಿ RDPR ಅವರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಇಲ್ಲೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಗದಗ್ ಇವರು ಒಂದು ಪತ್ರ ಬರೀತಾರೆ. ಮಾನ್ಯ ರಾಘವೇಂದ್ರ ತುಳಜಾಸ ಕಬಡ್ಡಿ ಅಂದ್ರೆ ಮಾಲಕರು. ವಿಷಯ ಏನಂದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಗದಗ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ ತಮ್ಮ ಮಾಲ್ಕಿ ವಹಿವಾಟದ CTS ನಂಬರ್ 6698 ಒಟ್ಟು ಕ್ಷೇತ್ರ 10 ಎಕರೆ 20 ಗುಂಟೆ ಜಾಗೆ ಆವರಣದಲ್ಲಿ ನಡೆಸಲು ಅನುಮತಿ ಕೊಡುವ ಕುರಿತು. ಇದೊಂದು ಪ್ರೊಸೀಜರ್. ಇದಕ್ಕೆ ಅವರು ಒಂದು ಅನುಮತಿ ಕೇಳ್ತಾರೆ. ಆಮೇಲೆ ಅಗ್ರಿಮೆಂಟ್ ಆಗುತ್ತೆ, ಕಂಡೀಷನ್ಸ್ ಏನೇನು ಪಾಲಿ ಹಾನಿ ಮಾಡಬಾರ್ದು ಎಷ್ಟು ಅಂಥೇಳಿ. ಮತ್ತು ಆ ಮೂಲಕ ಅವರು ಆ ರೀತಿ ಕಂಡಕ್ಟ್ ಮಾಡ್ತಾರೆ. ಆಮೇಲೆ DD ಮುಖಾಂತರ ಅವರು ಬರುವಂಥ ದುಡ್ಡನ್ನು ಇವರಿಗೆ ಕೊಡ್ತಾರೆ, ಮಾಲಕರಿಗೆ. ಸರ್ಕಾರದಿಂದ ಬಂದಿದ್ದು ಗ್ರಾಮೀಣರಿಂದ. ಈ ರೀತಿ ಅವರಾದ ಪರವಾನಗಿ ಅವರು ತಗೊಂಡಿಲ್ಲ. ಆ ಕಾರಣಕ್ಕೆ ಅದು ಮಾಡುವಂಥ ಕೃತ್ಯ ಮೊದಲನೇದಾಗಿ ಅದು ಅತಿಕ್ರಮಣ ಆಗುತ್ತೆ. ಅಂದರೆ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತೀವಿ ನಾವು. ಆ ರೀತಿ ಮಾಡೋದ್ರಿಂದ ಅದಕ್ಕೆ ಮಿಸ್ಚೀಫ್ ಆಗುತ್ತೆ, ಕಾನೂನು ದೃಷ್ಟಿಯೊಳಗೆ ಕೇಡು. ಅದೇ ರೀತಿ ವಂಚನೆಯೂ ಬರ್ತೈತಿ. ಆಮೇಲೆ ರಾಂಗ್ಫುಲ್ ಅಸೆಂಬ್ಲಿ ಬರ್ತೈತಿ, ಕ್ರಿಮಿನಲ್ ಇಂಟಿಮಿಡೇಷನ್ ಬರ್ತೈತಿ. ಆ ಕಾರಣಕ್ಕೆ ಇಲ್ಲಿ ಉದ್ದೇಶ ಸ್ಪಷ್ಟವಾಗಿ ಐತಿ. ಏನಪ್ಪ ಉದ್ದೇಶ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಕಿರಿಯ ಕುಂಬಳಕ್ಕೆ ನಾವು ಅದಕ್ಕೆ ವಿರೋಧ ಮಾಡಿಲ್ಲ. ಇವರು ಬೇರೆದವ್ರ ಜಗದಾಗ ಬಂದು ಅನುಮತಿ ಇಲ್ಲಾರ್ದ ಮಾನ್ಯ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕೂಡ ಮಾಡಕತ್ತಾರ. ಆ ಕಾರಣಕ್ಕೆ ವಿರುದ್ಧ ಅವ್ರದ್ದು ಯಾವುದೂ ಜಾಗ ಇಲ್ಲ. ಅಲ್ಲ, ಬೋರ್ಡ್ ಯಾವಾಗಲೂ ಹೆಂಗಿರ್ತೈತೆ ರೀ, ಕಾನೂನು ಪಾಲನೆ ಮಾಡೋರಿಗೆ ಕಾನೂನು ಪಾಲನೆ ಮಾಡಲಾರ್ದವ್ರಿಗೆ ಅದೇ ವಿಷಯಕ್ಕೆ ಈಗ ಹೈಕೋರ್ಟ್ನಾಗ ಪೆಂಡಿಂಗ್ ಅದ. ಅದೇ ನಿಮಗೆ RSA ನಂಬರ್ ನಾ ಹೇಳಿದೆ, ಅದು ಇನ್ನೂ ಡಿಸೈಡ್ ಆಗಿಲ್ಲ. ಅದು ಹಾಕಿರೋದು ತಪ್ಪು. ಇದು ಸುಮಾರು 100 ವರ್ಷ ಹಳೆಯಲಿಂತ ಇವರ ಮಾಲೀಕರದಾರ. ಇವರು ತಂದೆಯವ್ರ ಕಾಲೊಳಗೆ ಅದನ್ನು VDSTC ಅನ್ನುವಂಥ ಗ್ರೌಂಡ್ ಅನ್ನುವಂಥ ಹೆಸರು ಅಷ್ಟೇ. ಅದು ಅಲ್ಲಿ ಒಂದು ಸಂಸ್ಥೆ ಅದ. ಆ ಸಂಸ್ಥೆಗೆ 99 ವರ್ಷ ಲೀಸ್ ಕೊಟ್ಟಿದ್ದರು ಇವರು ಪೂರ್ವಜರು. ಆ ಲೀಸು ಕೂಡ 2019-2002ಕ್ಕೆ ಅದು ಕಂಪ್ಲೀಟ್ ಆಗ್ಯದ್ರ. ಆದರೂ ಅವ್ರು ಖಾಲಿ ಮಾಡಿಲ್ಲ. ಅದು ಕೂಡ ಮಾನ್ಯ ನ್ಯಾಯಾಲಯದೊಳಗೆ ಪೆಂಡಿಂಗ್ ಐತಿ. ತಾವು ಉತ್ತಾರಗಳನ್ನು ನೋಡಬಹುದು, ದಾಖಲೆಗಳದಾವು. ಇವರ ಮಾಲಕರು ಅನ್ನೋದಕ್ಕೆ ಸಿಟಿ ಸರ್ವೆ ಉತ್ತಾರ ಅದ, ತಾವು ಪರಿಶೀಲನೆ ಮಾಡ್ಕೋಬೋದು. ಅದು ಕೂಡ ಮಾನ್ಯ ನ್ಯಾಯಾಲಯದೊಳಗೆ ಇನ್ನೂ ಪೆಂಡಿಂಗ್ ಅದ. ಅವೆಲ್ಲ ನೋಡೇನ ಸ್ಟೇ ಆರ್ಡರ್ ಕೊಟ್ಟಿದ್ದು ಹೈಕೋರ್ಟ್ನವರು. ವರ್ಷಕ್ಕೆ 100 ರೂಪಾಯಿ ಬಾಡಿಗೆ. ಆ ಬಾಡಿಗೆ ಥರ ಸಲುವಾಗಿ ನಾನು ನಮ್ಮ ತಂಗಿ ಕೂಡಿ ನಮ್ಮ ಅಪ್ಪ ಕೊಟ್ಟು ಹೋಗ್ತಿದ್ದೀರಿ. ಮುಂಜಾನಿದ್ದ ಸಂಜೆ ತನ ಅವ್ರು ನಮಗೆ ಸಾಲಿಯೊಳಗೆ ಕುಂದಿಸ್ಕೊಂಡು ಸಂಜೆಗೆ ನಮ್ಗೆ 100 ರೂಪಾಯಿ ನಮ್ಮ ಅಪ್ಪ ಕೈಲಿ ಕೊಟ್ಟು ಹಾಕ್ತೀವಿ. ಬೆಟಗೇರಿಯಿಂದ ನಡ್ಕೊತ ಬರಬೇಕು, ನಡ್ಕೊತ ಹೋಗ್ಬೇಕು ನಾವು. ಹಂಗೆ ಮಾಡ್ಯಾರ. ಅಂತ ನಮ್ಮಪ್ಪ ಜಗ್ಗ ಕಷ್ಟ ಬಿಟ್ಟಾರೆ. ಅದ್ರ ಸಲುವಾಗಿ ಜಗ್ಗ ಇದು ಮಾಡ್ಯಾರ. ಮತ್ತು ನಮಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಸಮಾಜದವ್ರು ನಮ್ಗೆ ನ್ಯಾಯ ಕೊಡಿಸ್ಬೇಕು, ಎಲ್ಲ ಬಂಧುಗಳು ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಮವರು ಇದ್ದದ್ದು ಇಲ್ಲದ್ದು ಎಲ್ಲ ಬಂಗಾರ ಹಾಕಿ ಎಲ್ಲ ಅದ್ರ ಸಲುವಾಗಿ ನಮಗೇನು ಮಾಡಿಲ್ಲ. ನಮ್ಮಪ್ಪ ಇದು ಬರ್ತೈತಿ, ನೀವು ಇದು ಇರ್ರಿ ಅಂತ ಹೇಳ್ತಿದ್ರು ನಮ್ಮಪ್ಪರು. ಇಷ್ಟ ಹೇಳಿ
86 ವರ್ಷ ತನಕ ಬಡ್ದಾರ್ರಿ ರೀ ಅವ್ರು ನಮ್ಮ ಅಪ್ಪಾರು, ಜಗ್ಗ ಬಡ್ದಾರ್ರಿ ನಮ್ಮ ಅಪ್ಪಾರು. ಅಷ್ಟು ಇಷ್ಟು ಮಾಡಿಲ್ರಿ ಅವರು, ನಡ್ಕೊಂತ ಅಡ್ಡಾರ ಅವರು. ಎಲ್ಲ ಕೋರ್ಟು ಕಚೇರಿ ಒಂದು ಏನು ಬಿಟ್ಟಿಲ್ರಿ ಅವರು, ಎಲ್ಲ ಅಡ್ಡಾಡ್ರಿ ನಮ್ಮ ಅಪ್ಪಾರು. ಜಗ್ಗಟ್ಟಾರ. ನಮ್ಮ ಸಮಾಜದವ್ರು ತಿಳ್ಕೊಬೇಕಿದು, ಎಲ್ಲ ಸಮಾಜ ಬಂಧುಗಳು ತಿಳ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ನಮ್ಗೆ ಇಷ್ಟ ಹೇಳ್ತೀವಿ ನಾವು, ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ತಾಯಿ ನೊಂದಾಗ ಯಾರು ನೊಂದಬಾರ್ದು ಮುಂದೆ ನಾವು ಹೇಳ್ತೀವಿ ನೋಡ್ರಿ. ಇದು ಅವ್ರು ನಮ್ಮ ತಾಯಿಗೆ ನ್ಯಾಯ ಮಾಡಿದ್ರೆ ಅವ್ರು ಕಟ್ಟಿಟ್ಟದ ಬುತ್ತಿ ಇದು. ನಾವು ಇಷ್ಟು ಹೇಳ್ತೀವಿ ನೋಡ್ರಿ. ನಮ್ಮ ತಾಯಿ ಜಗ್ಗ ನೊಂದಾಕೊಂತಾರೆ, ದಿನ ಆಳ್ತಾರೆ. ನನ್ನ ಇಲ್ಲದ ಬಂಗಾರ ಹಾಕಿ ನಾನು ಅಂತ ಹೇಳ್ತಾರೆ, ಎಲ್ಲ ಮಾಡ್ತಾರೆ ನಮ್ಮವ್ರಿಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ನಾವು ಇಷ್ಟೇ ಹೇಳ್ತೀವಿ, ನಮ್ಮ ಸಮಾಜದವ್ರು ನ್ಯಾಯ ಕೊಡಿಸ್ಬೇಕು. ಎಲ್ಲರೂ ಏನು ಇದಕ್ಕೆ ನಿಂತಾರೆ ನೋಡ್ರಿ, ಅವ್ರು ತಿಳ್ಕೊಂಡು ಒಂದು ತಾಯಿ ಹೃದಯ ಸನ್ಮತ ಮಾಡ್ಬೇಕು ನೋಡ್ರಿ. ನಾವು ಇಷ್ಟೇ ಹೇಳ್ತೀವಿ ನೋಡ್ರಿ. ನಮ್ಗೆ ನ್ಯಾಯ ಕೊಡಿಸ್ಬೇಕು, ಒಟ್ಟು ನ್ಯಾಯ ನಮ್ಗೆ ನ್ಯಾಯ ಸಿಗ್ಬೇಕು ನೋಡ್ರಿ ನಮ್ಗೆ. ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಹೆಚ್ಚು ಕಡಿಮೆ ಆದರೆ ಆ ಕುಂಡದೊಳಗೆ ಹಾರ್ಲಿಕ್ಕೂ ನಾನು ಸಿದ್ಧವಾಗಿದ್ದೀನಿ. ಅವ್ರದ್ದು ಸಲುವಾಗಿ ಅವ್ರು ಅದ ಮಾಡ್ತೀನಿ ಅಂದ್ರೆ ಹಾಕ್ಕೊಂಡು ಹಾರಾಕು ಎಲ್ಲ ಗದಗಿನವ್ರಿಗೆ ಎಲ್ಲ ಚಲೋ ಆಗ್ತೈತಂದ್ರೆ ಆ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಎಲ್ಲ ಚಲೋ ಆಗ್ತೈತೆ ಅಂದ್ರೆ ನಾ ಕುಂಡದಾಗ ಹಾರಾಕು ತಯಾರಾಗೇನ್ರಿ. ಬೇಡ ಇಂಥದ್ದು ನಾನು ನೊಂದಿದ್ದು ನಾನು 20 ವರ್ಷದಿಂದ ಬಂದಾಗಿನ ಸುಟ್ಟು ಆ ಜಾಗ ಚಲೋಗಿ ಬರ್ದಾದೇನ್ರಿ. ನಮ್ಮ ಜಾಗ ನಮ್ಮ ಸಮಾಜದವರು ಎಲ್ಲರೂ ಕೂಡಿ ಅದು ಜಾಗ ಕೊಡಿಸ್ಬೇಕು. ಎಲ್ಲ ಇದ್ದದ್ದು ಇಲ್ಲದ್ದು ಎಲ್ಲ ಬಂಗಾರ ಹಾಕಿ ಎಲ್ಲ ಒಂದು ಭಾಂಡೆಲಿಂದ ಇರೋದು ಎಲ್ಲ